ಧರ್ಮಸ್ಥಳದಲ್ಲಿ ಶವ ಹಾಕಿದ್ರು. ಇವತ್ತು SIT ಆಲ್ರೆಡಿ ಕಾನ್ಸ್ಟಿಟ್ಯೂಟ್ ಆಗಿದೆ. ಸೊ ಅದರ ಬಗ್ಗೆ ಈಗ ತನಿಖೆ ನಡೀತಾ ಇದೆ. ಅದರ ಬಗ್ಗೆ ಮಾತನಾಡೋದು ಸರಿಯಲ್ಲ ಅನ್ಸುತ್ತೆ. ನೀವು ಹೇಳೋದು ನಿಜಕ್ಕೂ ಕರೆ ಇದೆ. ಇದು ನಾನೇ ಸುಮೋಟಾಗಿ ಬರೆದಿರೋದು ಲೆಟ್ರು. ನಿಮ್ಗೆ ಗೊತ್ತಿದೆಲ್ಲ ಗೊತ್ತಿಲ್ಲ. ತನಿಖೆ ಆಗ್ಬೇಕಂತ ಹೇಳಿ ನಾವು ಬಂದಾದ ನಂತರ ಅಟ್ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್ ಯಾರೇ ಇರಲಿ ತಪ್ಪಿಸ್ತಾರೆ ಹುಡುಕ್ತಕ್ಕಂಥದ್ದು ಖಂಡಿತ ಮಾಡ್ತೀವಿ. ಸ್ವಲ್ಪ ವಿಳಂಬ ಆಗಿದೆ ನೀವು ಹೇಳಿರ್ತಕ್ಕಂಥ ನಿಜ. ಬಟ್ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅದನ್ನು ಇನ್ನೂ ಜೋರುಗೊಳಿಸ್ತೀವಿ. ಯಾಕಂದರೆ ಐ ಡಿಡ್ ನಾಟ್ ಇನ್ವಾಲ್ವ್ ಮೈಸೆಲ್ಫ್ ಇನ್ ಒನ್ಸ್ ದಿ ಈ ಥರ ಇನ್ವೆಸ್ಟಿಗೇಷನಲ್ಲಿ ನಾವು ಇನ್ವಾಲ್ವ್ ಆಗಬಾರ್ದು. ಬಟ್ ಡಿಲೇ ಆಗಿರ್ತಕ್ಕಂಥ ನಿಜ ಇದೆ. ವಿಲ್ ಗೆಟ್ ಇನ್ ಟು ದಿಸ್ ಡೆಫಿನೆಟ್ಲಿ. ಈಗಾಗಲೇ ತಡ ಆಗಿತ್ತು, ಎಷ್ಟು ದಿನ ಆಗುತ್ತೆ ಈಗ ಅದನ್ನೇ ಹೇಳಿದ್ ನಾನು. ಎಷ್ಟು ಇನ್ವೆಸ್ಟಿಗೇಷನ್ ಅಲ್ಲಿ ಪ್ರಾರಂಭ ಆದ್ಮೇಲೆ ನಾವು ಯೂಶಲಿ ಹಸ್ತಕ್ಷೇಪ ಮಾಡಬಾರ್ದು. ಸೊ ನೀವು ಹೇಳಿರ್ತಕ್ಕಂಥ ಪಾಯಿಂಟ್ ಇದೆ. ಸೊ ಐ ವಿಲ್ ಗೋ ಬ್ಯಾಕ್ ಸೆಕ್ರೆಟರಿಗೆ ಮಾತಾಡಿ ಇದನ್ನ ಇನ್ನು ಡೆಫಿನೆಟ್ಲಿ ಹಂತಕ್ಕೆ ಹೋಯ್ತೀವಿ. ಇದನ್ನು ಸ್ಪೀಡಿಯಾಗಿ ಮಾಡಿ ಹಂತಕ್ಕೆ ಹೋಯ್ತೀವಿ. ಇಡೀ ಕರ್ನಾಟಕದಾಗೆ ಬಸ್ ಪಾಸ್ ಫ್ರೀ ಇದೆ ಅಲ್ರಿ. ಭಾಳ ಕಷ್ಟ ಇದೆ ಅದು ಮಾಡೋದು. ಈಗ ಹೆಂಗಿದ್ರು ಕಾರ್ಮಿಕರಿಗೆ ನಾವೀಗ ಮೊಬೈಲ್ ಮೆಡಿಕಲ್ ಯೂನಿಟ್ ಮಾಡ್ತಾ ಇದ್ದೀವಿ. ನಮ್ಮ ಎಸ್ಪೆಷಲಿ ಕಾರ್ಮಿಕರು ಅಂದ ತಕ್ಷಣ ಭಾಳ ಬೈಫಿಕೇಶನ್ ಇದೆ ರೀ. ಪ್ರತಿಯೊಬ್ಬರು ನೀವು ಕೂಡ ಕಾರ್ಮಿಕರೇ, ನಾನು ಕೂಡ ಕಾರ್ಮಿಕನೇ. ಸೊ ಕಾರ್ಮಿಕನಕ್ಕಂಥದ್ದು ಬೈಫಿಕೇಶನ್ ಆಗಬೇಕು. ಅನ್ಆರ್ಗನೈಸ್ ಸೆಕ್ಟರ್ ಬೇರೆ, ಕನ್ಸ್ಟ್ರಕ್ಷನ್ ಬೇರೆ, ಟ್ರಾನ್ಸ್ಪೋರ್ಟ್ ಬೋರ್ಡ್ ಬೇರೆ ಇದ್ದಾರೆ. ಸೊ ನಮಗೆ ಕನ್ಸ್ಟ್ರಕ್ಷನ್ ಬೋರ್ಡ್ನಲ್ಲಿ ಸೌಲಭ್ಯಗಳಿದ್ದಾವೆ, ಯಾಕಂದರೆ ಸೆಸ್ ಕಲೆಕ್ಟ್ ಮಾಡ್ತೀವಿ. ಅನ್ಆರ್ಗನೈಸ್ ಬೋರ್ಡಲ್ಲಿ 90% ಜನರು ಅನ್ಆರ್ಗನೈಸ್ ಇದ್ದಾರೆ. ಈ ದೇಶದಲ್ಲಿ ಅನ್ಆರ್ಗನೈಸ್ ಸೆಕ್ಟರ್ ಇಸ್ ಮೋರ್ ದನ್ 90%. ಸೊ ಕಾರ್ಮಿಕರ ಅಂದ ತಕ್ಷಣ ಬರೀ ಕನ್ಸ್ಟ್ರಕ್ಷನ್ ಬೋರ್ಡ್ನ ಅಷ್ಟೇ ಕನ್ಸಿಡರ್ ಮಾಡಿಬಿಡ್ರಿ. ಅಗ್ರಿಕಲ್ಚರ್ ಲೇಬರು ಕಾರ್ಮಿಕರು ವರ್ಕರು, ಅನ್ಆರ್ಗನೈಸ್ ಸೆಕ್ಟರ್ ಅಂತಕ್ಕಂಥ ಪ್ರತಿಯೊಬ್ಬರು ಕಾರ್ಮಿಕರಾಗಿರ್ತಾರೆ. ಸೊ ಹಂಗಾಗಿ ನಮ್ಮ ಇಲಾಖೆಯಲ್ಲಿ ಅನ್ಆರ್ಗನೈಸ್ ಸೆಕ್ಟರ್ನಲ್ಲಿ ಬಸ್ ಪಾಸಿಗೆ ಕೊಡ್ತಕ್ಕಂಥ ದುಡ್ಡಿಲ್ಲ. ಸರ್, ರಾಜ್ಯ ವಾಣಿಜ್ಯ ತೆರಿಗೆ ಇಲಾಖೆ ಮುಗಿಯೋರು ಕಂತು ಡಿಜಿಟಲ್ ಇಂಡಿಯಾ ಆಗ್ಬೇಕಂತ ಅದನ್ನಕ್ಕೂ ಕೂಡ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೂ ಕೂಡ ತೆರಿಗೆ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಗ್ಯಾರಂಟಿಗಳಿಗೆ ದುಡ್ಡಿಲ್ಲ ಅನ್ನೋದು ಜನರು ಮಾತಾಡ್ಕೋತಾ ಇದ್ದಾರೆ. ಇದಕ್ಕೆ ಏನ್ ಹೇಳ್ತಾರೆ? ಎಲ್ಲಿ ಇಷ್ಟವರೆಗೆ ಏನು ಜನರು ಮಾತಾಡಿಲ್ಲ. ಈಗ ಬಂದ ತಕ್ಷಣ ಜನರು ಮಾತಾಡೋದು ನೀವು ಹೇಳ್ತೀರಿ. ಮಾತಾಡ್ತಾ ಇದ್ದಾರೆ ಸರ್. ಈಗಾಗಲೇ ನಾವು ಸುದ್ದಿನೂ ಕೂಡ ಬಿತ್ತರ GST ಪರವಾಗಿ ಜನರು ಏನು ಮಾತಾಡಿಲ್ವಾ? ಜನರು ಅದಕ್ಕೂ ಮಾತಾಡಿದ್ದಾರೆ ಸರ್. ನಾ ಕೇಳಿದ್ದು ಇದಕ್ಕೂ ಒಂದಕ್ಕೆ ಎರಡಕ್ಕೂ ಕೇಳಿ. ಈಗ ರಾಜ್ಯ ಸರ್ಕಾರ ತೆರಿಗೆ ಏರ್ತಾ ಇದೆ ಅಂದ್ರೆ ನಿಮ್ಮನ್ನ ಕೇಳಬೇಕಾಗ್ತದೆ. ಅದೇ ರೀ, ಅದ್ರ ಜೊತೆಗೆ ನೀವು ಮುಖ್ಯಮಂತ್ರಿಯವರು ಇದ್ರ ಬಗ್ಗೆ ಸಭೆ ಕರೆದಾರ ಅಂತ ಕೂಡ ನೋಡಿಲ್ವಾ? ನೋಡಿದೀನಿ ಸರ್. ವೇಟ್ ಮಾಡಿ. ನಿಮ್ಮ ಅದೇ ಹೇಳಿದ್ನಲ್ರಿ, ಮುಖ್ಯಮಂತ್ರಿಯವರು ಇದಕ್ಕೆ ಸಭೆ ಕರೆದಿದ್ದಾರೆ. ಜಸ್ಟಿಫಿಕೇಶನ್ ಆಗುತ್ತೆ. GST ಅಂತಕ್ಕಂಥದ್ದು ಇದು ಇನ್ಕ್ಲೂಸಿವ್ ಆಗಿರೋದ್ರಿಂದ. ಈಗ ಪಾಪ್ಕಾರ್ನ್ ಬಗ್ಗೆ ನೀವು ಮಾತಾಡಲ್ವಾ? ಪಾಪ್ಕಾರ್ನ್ ಒಂದು ಮಸಾಲಾ ಪಾಪ್ಕಾರ್ನ್ ಇದ್ರೆ ಒಂದು GST ಇದೆ, ಖಾಲಿ ಪಾಪ್ಕಾರ್ನ್ ಇದ್ರೆ ಒಂದಿದೆ, ಅದಕ್ಕೆ ಹನಿ ಇದ್ರೆ ಒಂದಿದೆ GST. ಮಾತಾಡೋಂಗಿದ್ರೆ ಸಂಪೂರ್ಣ ಬಗ್ಗೆ ಕುತ್ಕೊಂಡು ಮಾತಾಡೋಣ. ಸೊ ಈ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಮಾನ್ಯ ಮುಖ್ಯಮಂತ್ರಿ ಆಲ್ರೆಡಿ ಸಭೆ ಕರೆದಿದ್ದಾರೆ. ಡೆಫಿನೆಟ್ಲಿ ವಿಲ್ ಕಮ್ ಅಪ್ ವಿತ್ ಸೊಲ್ಯೂಷನ್. ಸ್ಟೇಟಿಗೆ ಎಷ್ಟು ತೊಂದರೆ ಆಗುತ್ತೆ, ಸ್ಟೇಟ್ಲಿಂದ ಎಷ್ಟು ಕಲೆಕ್ಟರ್ ಆಗಿ ಎಷ್ಟು ತೊಂದರೆ ಆಗ್ತದೆ, ಸೆಂಟ್ರಿಂದ ಯಾರು ಹೊರ್ತಾ ಇರತಕ್ಕಂಥದ್ದು ಸಂಪೂರ್ಣ ಮಾಹಿತಿ ಸಿಗುತ್ತೆ ನಿಮಗೆ. ಈಗಾಗಲೇ 25ನೇ ತಾರೀಕಿಗೆ ಎಲ್ಲರೂ ಸೇರಿ ಒಂದು ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಂಡಿದ್ದಾರೆ ರಾಜ್ಯ ಸರ್ಕಾರ. ಐ ರೆಸ್ಪೆಕ್ಟ್ ಇಟ್ ಸರ್. ಇಫ್ ದೇ ಆರ್ ಡೂಯಿಂಗ್ ಇಟ್, ವಿ ಆರ್ ಮೋರ್ ದನ್ ಹ್ಯಾಪಿ, ಲೆಟ್ ದೆಮ್ ಡೂ ಇಟ್. ಬಟ್ ಇದಕ್ಕೆ ಅಂತಿಮವಾಗಿ ಮುಖ್ಯಮಂತ್ರಿಯವರ ಮೀಟಿಂಗ್ ಕರೆದಿದ್ದಾರೆ, ಸಭೆ ಕರೆದಿದ್ದಾರೆ ಅಂತ ಹೇಳ್ತಾ ಇದ್ದೀನಿ ನಾನು ಸರ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.